ನೀನು ನನಗೆ ಪಂಚ ಕಟ್ಕೊಡುವಾಗ ನಿನ್ನ ಕಣ್ಣಲ್ಲಿರೋ ಪ್ರೀತಿನ ಸ್ಪಷ್ಟವಾಗಿ ನೋಡಿದೆ. ನಿನ್ನ ಹೃದಯದಲ್ಲಿ ಪ್ರೀತಿನ ಮಾತ್ರ ಇಟ್ಕೋ, ಭಯನ ಇಟ್ಕೋಬೇಡ. ಪ್ರೀತಿ ಮತ್ತೆ ಭಯ ಎರಡು ಒಂದೇ ಕಡೆ ಇರಬಾರ್ದು ಪುಣ್ಯ. ಏನಾಯ್ತು ಪುಣ್ಯ? ಏನೂ ಇಲ್ಲ, ನಾನು ಆರಾಮಾಗಿದ್ದೀನಿ. ಹುಚ್ಚುಡ್ಗಿ, ಮದುವೆ ನಮ್ಮಿಬ್ರದು ಚೆನ್ನಾಗಿರೋದಲ್ಲ, ತುಂಬ ತುಂಬ ಚೆನ್ನಾಗಿರ್ಬೇಕು. ಅನಿರುದ್ಧ್, ಪುಣ್ಯ, ಬೇಗ ಬನ್ನಿ. ನೀವಿಬ್ರು ಗರುಡ ದೇವನಿಗೆ ಪೂಜೆ ಮಾಡಬೇಕು. ಸರಿ ಬಾ. ಅಮ್ಮ ಪುಣ್ಯ, ನಮ್ಮ ಮನೆಗೆ ಬರೋ ಸೊಸೆ ಮದುವೆಗಿಂತ ಮುಂಚೆ ಗರುಡ ದೇವನಿಗೆ ದೀಪ ಬೆಳಗಿಸಿ ಮುಂದಿನ ಕಾರ್ಯಗಳೆಲ್ಲ ಶುಭವಾಗ್ಲಿ ಅಂತ ಬೇಡ್ಕೋಬೇಕು. ನಮ್ಮ ಬೇಡಿಕೆನ ದೇವರು ಈಡೇರಿಸ್ತಾರಮ್ಮ. ಆಯ್ತಮ್ಮ. ನಾಗಮಣಿನ ಕೇಳ್ಕೊಳ್ಳಲ್ಲ ಅಲ್ವಾ? ಯಜಮಾನ್ರೆ, ದೀಪ ಬೆಳಗ್ಸಾಯ್ತು. ಈಗ ನನ್ನ ಬೇಡಿಕೆನ ಹೇಳ್ತೀನಿ. ನನಗೆ ನಾಗಮಣಿ ಬೇಕು. ನಾಗಮಣಿ ಬೇಕು. ನಾಗಮಣಿ ಬೇಕು. ಯಜಮಾನ್ರ ಹತ್ರ ಇರೋ ನಾಗಮಣಿ ಬೇಕು. ಪುಣ್ಯ, ಏನ್ ಹೇಳ್ತಾ ಇದೀಯ ನೀನು? ನನ್ನ ಅಪ್ಪನ ಹತ್ರ ನಾಗಮಣಿ ಇದೆ ಅಂದ್ರೆ ಏನು? ಹೌದು ಅನಿರುದ್ಧ್, ನಿಮ್ಮಪ್ಪ ಇಷ್ಟು ದಿನ ತೋರಿಸಿದಂತ ಪ್ರೀತಿ ಬರೀ ನಾಟಕ. ನಾಗಮಣಿನೇ ಕದ್ಕೊಂಡಿರೋ ಅಂತ ಒಬ್ಬ ಕಳ್ಳ ನಿಮ್ಮಪ್ಪ. ಪುಣ್ಯ 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 ಪುಣ್ಯ. ಇನ್ನೊಂದು ಮಾತು ನೀನಾಡಿದ್ರು ಅಪ್ಪ ಅಪ್ಪ ಅಪ್ಪ, ತಪ್ಪನ್ನ ನೀವು ಮಾಡ್ಕೊಂಡು ಪುಣ್ಯ ಹಂಗೆ ಯಾಕೆ ಬೈತಾ ಇದ್ದೀರಾ? ಇನ್ ಒಂದು ಮಾತು ಅವಳ ಬಗ್ಗೆ ಆಡಿದ್ರು ನಾನು ಸುಮ್ಮನೆ ಇರಲ್ಲ. ಯಜಮಾನ್ರೆ, ದೀಪ ಬೆಳಗ್ಸಾಯ್ತು. ಈಗ ನನ್ನ ಬೇಡಿಕೆನ ಹೇಳ್ತೀನಿ.
ಪುಣ್ಯ ಬೇಡ್ಕೊಮ್ಮ. ನಾನು ಯಾವಾಗಲೂ ಬೇಡ್ಕೊಳ್ಳೋದು ಒಂದೇ. ನನಗೆ ಬೇಡ್ಕೊಳ್ಳೋದಕ್ಕೆ ಬೇರೆ ಏನೂ ಇಲ್ಲ. ಅನಿರುದ್ಧ್ ಯಾವಾಗಲೂ ಸಂತೋಷವಾಗಿರ್ಬೇಕು. ಅನಿರುದ್ಧ್ ಸಂತೋಷವಾಗಿದ್ರೆ ನನಗೂ ಸಂತೋಷನೇ. ಏನ್ರಿ ಏನ್ರಿ ಅನಿರುದ್ಧನ ನೋವು ನಲಿವು ಎಲ್ಲ ನೀನೇ ಪುಣ್ಯ. ಅವನ್ ಜೀವನ ಪೂರ್ತಿ ನಿನ್ ಜೊತೆಗಿದ್ರೆ ಸಾಕಮ್ಮ. ನಿಮ್ಮಿಬ್ಬರು ಮದ್ವೆಯಿಂದ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ಅಪ್ಪ ಅಮ್ಮ, ನಮಗೆ ಆಶೀರ್ವಾದ ಮಾಡಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ತುಳಸಿ ದೇವಿಗೆ ದೀಪ ಹಚ್ಚಬಾರಮ್ಮ. ಹಾಗೆ ಆಗ್ಲಿ ಅಮ್ಮ. ಅನಿರುದ್ಧ್, ಏಯ್ ಪರ್ಣಿಕಾ, ಬಿಡು 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 ಪರ್ಣಿಕಾ. ಏನೇ ನೋವಾಗ್ತಾ ಇದ್ಯಾ? ನಿನ್ ನೋವನ್ನ ನಾನ್ ಕಡಿಮೆ ಮಾಡ್ಲಾ? ಒಂದ್ಸಲ ನಿಮ್ಮಪ್ಪನ್ ಜೊತೆ ಮಾತಾಡ್ತ್ಯಾ? ಪರ್ಣಿಕಾ, ನೀನ್ ಹೇಳ್ತಿರೋದು ನಿಜಾನಾ? ನಮ್ಮ ಅಪ್ಪನ ಜೊತೆ ಮಾತಾಡಿಸ್ತೀಯಾ? ಒಂದೇ ಒಂದ್ಸಲ ನಾನು ಮಾತಾಡ್ಲಾ? ಪರ್ಣಿಕಾ, ನನಗೆ ಮಾತಾಡಿಸ್ತೀಯಾ? ಅಮ್ಮ. ಏಯ್, ಆ ಪರಮೇಶನ್ಗೆ ಅವನ್ ಮಗಳು ಅವನ್ ಜೊತೆ ಮಾತಾಡ್ಬೇಕಂತ ಪರ್ಣಿಕಾ, ನನ್ನ ಮಗಳ ಜೊತೆ ಒಂದೇ ಒಂದ್ಸರಿ ಮಾತಾಡಕ್ ಬಿಡಿ. ಪರ್ಣಿಕಾ, ನಿನ್ನ ಕೈ ಮುಗಿತೀನಿ. ಒಂದ್ಸಲ ನಮ್ಮ ಅಪ್ಪನ ಜೊತೆ ಮಾತಾಡಕ್ ಬಿಡು ಪರ್ಣಿಕಾ. ಅಣ್ಣ ಅಣ್ಣ, ಒಂದ್ಸರಿ ಮಾತಾಡಕ್ ಬಿಡಿ. ಮಾತಾಡ್ಬೇಕಾ? ಒಂದ್ಸರಿ ತಗೋ, ತಗೋ, ಅಣ್ಣ, ಮಾತಾಡು. ಒಂದ್ಸರಿ. ಪರ್ಣಿಕಾ, ನಿನ್ ಕಾಲ್ ಹಿಡ್ಕೋತೀನಿ ಪರ್ಣಿಕಾ. ಎದ್ದೇಳೆ. ನನ್ನ ಮಗಳ ಜೊತೆ ಒಂದ್ಸರಿ ಮಾತಾಡಕ್ ಬಿಡಿ ಅಣ್ಣ, ನಿಮ್ ಕಾಲ್ ಹಿಡ್ಕೋತೀನಿ. ಒಂದು ಷರತ್ತು. ನೀನ್ ಕೇಳಿದ ಹಾಗೇನೆ ನಿಮ್ಮಪ್ಪ ಇರೋ ಕಡೆ ನಿನ್ನ ಕರ್ಕೊಂಡು ಹೋಗಿ
ನಿನ್ನನ್ನು ನಿಮ್ಮಪ್ಪನೂ ಸೇರಿಸ್ತೀನಿ. ಆದ್ರೆ ಒಂದೇ ಒಂದು ಷರತ್ತಿದೆ. ಏನದು? ಹೇಳು. ನನ್ ಪ್ರಾಣ ಕೇಳಿದ್ರು ಕೊಟ್ಟೆ ಬಿಡ್ತೀನಿ ನಾನು. ಕೆಲ್ಸಕ್ ಬರ್ದೇ ಇರೋ ನಿನ್ ಪ್ರಾಣ ಯಾರಿಗ್ ಬೇಕೆ? ನನ್ ಭಾವನ ನನಗ್ ಬಿಟ್ಕೊಟ್ಟು ಜೀವನದಲ್ಲಿ ಇನ್ಯಾವತ್ತೂ ನೀನ್ ನನ್ ಕಣ್ಣಿಗೆ ಕಾಣಿಸ್ದೆ ಹೊರಟೋಗ್ಬೇಕು. ನೀನು ಎಲ್ಲಿಗೆ ಹೋಗಿದ್ಯಾ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಮಾತಾಡಕ್ ಬಿಡಿ ಅಣ್ಣ. ಅಮ್ಮ ಪುಣ್ಯ. ಏನೇ ನಿನ್ ಬಾಯಿಂದ ಮಾತುಗಳೇ ಬರ್ತಾ ಇಲ್ಲ? ನಿನ್ ತಂದೆಗಿಂತ ನನ್ ಭಾವನೆ ನಿನ್ಗೆ ಹೆಚ್ಚಾಗ್ ಹೋದ್ನಾ? ಅಪ್ಪ ಅಪ್ಪ ಅಂತ ಹೇಳ್ತಿದ್ದದನ್ನ ನೋಡಿ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನಗೆ ಜನ್ಮ ಕೊಟ್ಟಿದ್ದ ತಂದೆಗಿಂತ ಮಧ್ಯದಲ್ಲಿ ಬಂದವನೇ ಹೆಚ್ಚಾಗಿ ಹೋಗಿದ್ದಾನೆ. ಥೂ, ನಿಂದು ಒಂದ್ ಜನ್ಮ. ನಿನ್ನಂಥ ಮಗಳನ್ನ ಹೆತ್ತಿರೋದಕ್ಕೆ ಇಲ್ಲೇನಾದ್ರೂ ನಿನ್ ತಂದೆ ಈಗ ಇದ್ದಿದ್ರೆ ನಿಜವಾಗ್ಲೂ ಎದೆ ಹೊಡ್ಕೊಂಡು ಸತ್ತು ಹೋಗ್ತಿದ್ದ. ನಿನಗೆ ನಿನ್ ತಂದೆ ಅಲ್ಲಿ ಹಿಂಸೆ ಅನುಭವಿಸ್ತಿರೋದನ್ನ ಅರ್ಥ ಮಾಡಿಸೋದಕ್ಕೋಸ್ಕರ ಅವನ ಹತ್ರ ಮಾತಾಡಿಸ್ದೆ. ನಮ್ಮಮ್ಮನ ಬಗ್ಗೆ ನಿನಗ್ ಗೊತ್ತು ತಾನೆ. ನೀನೇನಾದ್ರೂ ಅನಿರುದ್ಧ್ ಜೊತೆ ಮದ್ವೆ ಆದ್ರೆ ನಾಗಮಂಡಲದಲ್ಲಿ ನಿಮ್ಮಪ್ಪನ ಶವ ಬೀಳುತ್ತೆ. ಪರ್ಣಿಕಾ, 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 ಪರ್ಣಿಕಾ. ಅಷ್ಟೇ ಅಲ್ಲ, ನಿನ್ ಬದುಕನ್ನ ನಾಶ ಮಾಡೋದಕ್ಕೆ ಚೌಡಮ್ಮ ತಾಯಿ ಗುಡಿಲಿರೋದು ನಿಜವಾದ ನಾಗಮಣಿ ಅಲ್ಲ ಅಂತ ನಾಗಮಂಡಲದಲ್ಲಿರೋರ್ಗೆ ಸತ್ಯ ಹೇಳ್ತೀನಿ. ಬೇಡ ಬೇಡ ಪರ್ಣಿಕಾ, 2 ಊರುಗಳಲ್ಲೂ ಗಲಾಟೆ ಆಗತ್ತೆ. ಹೇಳ್ಬೇಡ, ದಯವಿಟ್ಟು ಹೇಳ್ಬೇಡ. ನಿನ್ಗೆ ಅವತ್ತೇ ಹೇಳಿದ್ನಲ್ಲೇ ಈ ಥರ ಎಲ್ಲ ನಡಿಬಾರ್ದು ಅಂತಂದ್ರೆ ನಿನ್ನ ಕೈಯಾರೆ ನೀನೆ ನನ್ನನ್ನ ಕರ್ಕೊಂಡು ಹೋಗಿ ಹಸೆ ಮಣೆ ಮೇಲೆ ಕೂರಿಸಿ ನನ್ ಭಾವಂಗೆ ನೀನು ಬುದ್ಧಿ ಹೇಳಿ ನನ್ ಕುತ್ತಿಗೆಗೆ ನೀನು 3 ಗಂಟೆ ಹಾಕಿಸ್ಬೇಕು. ಆಗ್ಲೇ ನಿನ್ ತಂದೆನ ಬಿಟ್ಬಿಡ್ತೀನಿ. ಯೋಚನೆ ಮಾಡೆ. ಈ ಮದುವೆ ನನ್ನ ಕನಸನ್ನ ನನಸು ಮಾಡ್ತಾ ಇದೆ. ನಾಗನಿಧಿನ ಸಾಧಿಸ್ಕೊಳ್ಳಕ್ಕೆ ಕೆಲವೇ ಹೆಜ್ಜೆಗಳು. ಪುಣ್ಯ ಅನಿರುದ್ಧ್ ಮದುವೆ ಮೂಲಕ ಹತ್ರ ಆಗ್ತಾ ಇದೆ.
ನಾಗನಿಧಿ ಸಾಧಿಸೋದಂತೂ ಖಚಿತ. ಈಗ್ಯಾರೂ ನನ್ನನ್ನು ತಡೆಯೋಕ್ಕಾಗಲ್ಲ. ಗುರುವರ್ಯರಿಗೆ ಈ ಧನಂಜಯ ವರ್ಮನ ಪ್ರಣಾಮಗಳು. ಇಷ್ಟ ಕಾರ್ಯ ಫಲಸಿದ್ಧಿರಸ್ತು. ವರ್ಮ, ತಡ ಮಾಡಿದ್ರೆ ಅಮೃತನು ವಿಷ ಆಗುತ್ತೆ. ಸರಿಯಾದ ಸಮಯಕ್ಕೆ ಅಮೃತನ ತಗೊಳ್ದೇ ಇದ್ರೆ ಅಮೃತವು ವಿಷ ಆಗಿ ಬದಲಾಗುತ್ತೆ. ನಿಮ್ಮ ಮಾತಿನ ಅರ್ಥ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಸ್ವಾಮಿ. ಯಾವುದಕ್ಕೋಸ್ಕರ ನೀನು ವೈರಿ ಜಾತಿ ಹುಡುಗಿನ ನಿನ್ನ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ಯೋ ಆ ಕಾರ್ಯದ ಬಗ್ಗೆ. ಅನಿರುದ್ಧ ಪುಣ್ಯ ಮದುವೆ ನಡೆದ 3 ದಿನದೊಳಗೆ ನಾಗನಿಧಿನ ಪಡ್ಕೋಬೇಕು. ಅದೇ ಸರಿಯಾದ ಸಮಯ. ಆ ಘಳಿಗೆ ತಪ್ಪೋಯ್ತು ಅಂದ್ರೆ ಒಂದೊಂದು ಕ್ಷಣಕ್ಕೂ ನಿನ್ನ ದಾರಿಗಳು ಮುಚ್ಚಿ ಹೋಗುತ್ತೆ. ನಾಗನಿಧಿ ಪಡ್ಕೊಳ್ಳೋದು ಕಷ್ಟ ಆಗುತ್ತೆ. ಪುಣ್ಯ ಗರುಡ ವಂಶದ ಸೊಸೆಯಾದ ತಕ್ಷಣ ಒಂದು ಕ್ಷಣನೂ ತಡ ಮಾಡಲ್ಲ ಗುರುದೇವ. ನಾಗನಿಧಿನ ಸಾಧಿಸೋ ಕಾರ್ಯದಲ್ಲಿರ್ತೀನಿ. ಒಂದು ಒಳ್ಳೆ ಕಾರ್ಯ ನಡಿಬೇಕಾದ್ರೆ ಅದನ್ನ ತಡೆಯೋದಕ್ಕೆ ಎಷ್ಟೋ ದುಷ್ಟ ಶಕ್ತಿಗಳು ಕಾಯ್ತಾ ಇರ್ತವೆ. ಅಂಥದ್ರಲ್ಲಿ ಇದು 2 ವೈರಿ ಜಾತಿಗಳ ಮಿಲನ ಈ ಮದುವೆಯಿಂದ ನಡೀತಾ ಇದೆ. ಅದಕ್ಕೆ ಇನ್ನೂ ಎಚ್ಚರಿಕೆಯಿಂದಿರಬೇಕು. ಗುರುವರ್ಯ, ಯಾವ ಶಕ್ತಿನೂ ಈ ಮದ್ವೆನ ನಿಲ್ಸಕ್ಕಾಗಲ್ಲ. ಸಮಸ್ಯೆ ಬಂದ್ರೆ ಅದಕ್ಕಡ್ಡ ನಿಲ್ತೀನಿ. ವರ್ಮ, ಸಮಸ್ಯೆ ಯಾವ ಕಡೆಯಿಂದ ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲದೆ ಇರೋದ್ರಿಂದ ಅತೀತ ಶಕ್ತಿಗಳಿರೋ ನಾಗಮಣಿ ಈ ಕಲ್ಯಾಣ ಮಂಟಪದಲ್ಲಿರಬೇಕು. ಇಷ್ಟಕ್ಕೂ ನಾಗಮಣಿ ಎಲ್ಲಿದೆ? ನನ್ನ ಹತ್ರನೇ ಮನೆಯಲ್ಲಿ ಭದ್ರವಾಗಿದೆ ಗುರುವರ್ಯ. ಹಾಗಂತ ನೀನ್ ಅನ್ಕೊಂಡ್ರೆ ಸರಿ ಹೋಗಲ್ಲ. ಇಲ್ಲಿವರೆಗೂ ನಾಗಮಣಿ ನಿನಗೆ 2 ಬಾರಿ ದೂರ ಆಗಿದೆ. ಶತ್ರುಗಳಿಗೆ ಇನ್ನೊಂದು ಅವಕಾಶ ಕೊಡಬೇಡ. ಹಾಗೆ ಆಗ್ಲಿ ಗುರುವರ್ಯ. ಈಗಲೇ ಹೋಗಿ ನಾಗಮಣಿನ ತಗೊಂಬರ್ತೀನಿ. ಮದುವೆ ಮುಗಿಯೋವರೆಗೂ ನನ್ನ ಹತ್ರನೇ ಇಟ್ಕೋತೀನಿ. ವಿಜಯೋಸ್ತು. ಈ ಸಮಯದಲ್ಲಿ ಆ ಮಹಾದೇವಿ ಪರಮೇಶ ಏನಾದ್ರೂ ಬದುಕಿದಿದ್ರೆ ಪುಣ್ಯನ ನೋಡಿ ಖುಷಿ ಪಡ್ತಿದ್ರು. ಹೌದು ಕಣೆ, ಅವ್ರಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವಳು ಹುಟ್ಟಿದ ಮನೇಲಿ ತಾಯಿ ಮಾಡ್ಬೇಕಾಗಿದ್ದ ಶಾಸ್ತ್ರಗಳೆಲ್ಲ ಈಗ ಅತ್ತೆ ಮನೇಲಿ ನಾವೆಲ್ಲ ಸೇರಿ ಮಾಡ್ತಾ ಇದೀವಿ. ತಾಯಿ ಮನೇನೂ ಇಲ್ಲ, ಅವ್ರ ಮನೆ ಶಾಸ್ತ್ರನೂ ಇಲ್ಲ. ಸ್ವಂತದವರು ಅಂತ ಹೇಳ್ಕೊಳಕ್ಕೂ ಯಾರೂ ಇಲ್ಲ. ಇಂಥವಳಿಗೆ ಇಷ್ಟೆಲ್ಲ ಬೇಕಿತ್ತಾ? ಏನೋ ನನ್ನ ಮಗ ಮನ್ಸು ಮಾಡಿರೋದಿಕ್ಕೆ ಯೋಗ್ಯತೆ ಇಲ್ಲದೆ ಇದ್ರೂ ಈ ಮನೆ ಸೊಸೆ ಆಗ್ತಿದ್ದಾಳೆ. ಪ್ರತಿಯೊಂದಕ್ಕೂ ಈ ತರ ಚುಚ್ಚುಮಾತು ಆಡ್ಬೇಡಿ ಅತ್ತೆ. ಅದು ಅಲ್ಲದೆ ಪುಣ್ಯಗೆ ಆ ದೇವ್ರು ಯಾವತ್ತೂ ಅನ್ಯಾಯ ಮಾಡಲ್ಲ. ತಂದೆ ನೆನ್ಪೆ ಬರ್ದಿರೋ ಹಾಗೆ ಮಾಡೋ ಪ್ರೀತಿ ತೋರಿಸೋರು ಪುಣ್ಯಗೆ ಯಾವಾಗ್ಲೂ ಇದ್ದಾರೆ. ಅಮ್ಮ ಪುಣ್ಯ, ನಿಮ್ ತಂದೆ ಬದುಕಿರೋದಷ್ಟೇ ಅಲ್ಲ, ಇಲ್ಲೇ ಇದ್ದಾರೆ. ಹೌದಮ್ಮ, ಅವ್ರ ಮಗಳನ್ನ ಮದುಮಗಳ ರೂಪದಲ್ಲಿ ನೋಡಕ್ಕಂತ ಬಂದಿದ್ದಾರೆ.
ಏನು ಮಾತಾಡ್ತಾ ಇದ್ದೀರಾ ಅದಕ್ಕೆ? ಪರಮೇಶ ಬದುಕಿದ್ದಾನೆ ಅಂದ್ರೆ ಏನು, ಇಲ್ಲಿಗೆ ಬರ್ತಾನೆ ಅಂದ್ರೆ ಏನು? ಒಂದ್ಸಲ ಆ ಕಡೆ ನೋಡಿ.